ಬೆಂಗಳೂರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ 3-4 ದಿನಗಳಿಂದ ವಾತಾವರಣ ಏನೋ ಒಂದು ರೀತಿ ಬದಲಾದಂಗೆ ಅನ್ನಿಸ್ತಾ ಇದೆ. ಬೆಳಿಗ್ಗೆ ಎಲ್ಲ ಚಳಿ ಇರುತ್ತೆ, ಆಮೇಲೆ ವಿಪರೀತ ಬಿಸಿಲಾಗುತ್ತೆ, ಶೆಕೆ ಆಗುತ್ತೆ, ಸಾಯಂಕಾಲ ಆದಮೇಲೆ ಮತ್ತೆ ಸ್ವಲ್ಪ ಚಳಿ ಆಗುತ್ತೆ. ಅಂದರೆ ಅವಧಿಗೂ ಮುನ್ನ ಬೇಸಿಗೆ ಶುರುವಾಗ್ತಾ ಇದೆಯಾ ಬೆಂಗಳೂರಿನಲ್ಲಿ ಅಂತ. ಬೆಂಗಳೂರಲ್ಲಿ ಈಗಲೇ ಶುರುವಾಯ್ತಾ ಬೇಸಿಗೆ ಅಂತ. ಆ್ಯಕ್ಚುಲಿ ಶಿವರಾತ್ರಿ ಮುಗಿದ ಮೇಲೆ ಬೇಸಿಗೆ ಬರಬೇಕು, ಮೊದಲೇ ಬಂದಂಗೆ ಕಾಣಿಸ್ತಾ ಇದೆ. ಚಳಿಗಾಲಕ್ಕೂ ಮುನ್ನವೇ, ಅಂದರೆ ಚಳಿಗಾಲ ಮುಗಿಯೋದಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ರಣಬಿಸಿಲಿನ ಮುನ್ಸೂಚನೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ 32.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಈ ಬಾರಿ ವಾಡಿಕೆಗಿಂತ 3-4 ಡಿಗ್ರಿ ತಾಪಮಾನ ಹೆಚ್ಚಳವಾಗಿದೆ. ಒಂದು ವಾರದಿಂದ 30 ಡಿಗ್ರಿ ಆಸುಪಾಸಿನಲ್ಲಿದೆ ಉಷ್ಣಾಂಶ. ಕೇವಲ ಬೆಂಗಳೂರು ಅಂತಲೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ 32-34 ಹೊಟ್ಟೋಗಿದೆ. ಈಗ ನೋಡ್ತಾ ಇದ್ದೀರಾ ನೀವು, ನಿನ್ನೆ ಬೆಂಗಳೂರು ನಗರದಲ್ಲಿ ಗರಿಷ್ಠ ಉಷ್ಣಾಂಶ 32.5, ಕನಿಷ್ಠ ಉಷ್ಣಾಂಶ 16.7 ಡಿಗ್ರಿ ಇದೆ. ಬೆಂಗಳೂರು ಏರ್ಪೋರ್ಟಲ್ಲೂ ಕೂಡ ಗರಿಷ್ಠ 32.9, ಕನಿಷ್ಠ 16 ಡಿಗ್ರಿ ಇದೆ. ಎಲ್ಲ ಕಡೆಯಲ್ಲೂ ಇದೇ ರೀತಿ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಇನ್ನೊಂದು 3-3.5 ತಿಂಗಳು ರಣ ಬಿಸಿಲು. ಯಾಕೆಂದರೆ ಈ ಸರ್ತಿ ಮಳೆನೂ ವಿಪರೀತವಾಗಿದೆ, ಚಳಿನೂ ವಿಪರೀತವಾಗಿದೆ, 100% ಶೆಕೆನೂ ಕೂಡ ಹಾಗೆ ಆಗುತ್ತೆ. ಹಾಗಾಗಿ ಬಿರು ಬಿಸಿಲಿಗೆ ಜನ ಸಜ್ಜಾಗಬೇಕಿದೆ. ವಾಡಿಕೆಗಿಂತ ಒಂದು 2-3 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಬೆಂಗಳೂರಲ್ಲಿ. ಬೇರೆ ಕಡೆ ಎಲ್ಲ ಬಿಡಿ, ನೀವು ಬಳ್ಳಾರಿ, ರಾಯಚೂರು ಲೆಕ್ಕನೇ ಇಟ್ಕೊಳ್ಳೋಂಗಿಲ್ಲ, ಅಲ್ಲಿ ಶುರು ಆಗೋಗಿದೆ ಆಲ್ರೆಡಿ. ಸೊ ಚಳಿನೂ ಹಾಗೆ ಇತ್ತು, ಬೇಸಿಗೆನೂ ಹಾಗೆ ಇರುತ್ತೆ ಅಂತ ಹವಾಮಾನ ಪರಿಣಿತರು ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ನಿಜ ಈಗ ಇನ್ನೂ ಚಳಿಗಾಲ ಮುಗಿಯೋದಕ್ಕೆ ಕನಿಷ್ಠ 20 ದಿನ ಆದರೂ ಬೇಕು. ಆದರೆ ಇಷ್ಟೊತ್ತಿಗಾಗಲೇ ಶೆಕೆ ಶುರುವಾಗ್ಬಿಟ್ಟಿದೆ, ಬಿರು ಬಿಸಿಲು ಶುರುವಾಗ್ಬಿಟ್ಟಿದೆ. ಈ ರೀತಿ ಹವಾಮಾನ ವೈಪರೀತ್ಯ ಅಥವಾ ಬದಲಾವಣೆಗೆ ನಿರ್ದಿಷ್ಟ ಕಾರಣ ಏನು? ಹವಾಮಾನ ಇಲಾಖೆಯವರು ಏನಾದರೂ ಎಚ್ಚರಿಕೆ ಕೊಟ್ಟಿದ್ದಾರಾ, ಹೇಗೆ ಅಂತ? ಅರವಿಂದ್, ಬಹಳ ಪ್ರಮುಖವಾಗಿ ಪ್ರತಿ ವರ್ಷವೂ ಕೂಡ ಸಾಮಾನ್ಯವಾಗಿ ಫೆಬ್ರವರಿ ಕಳೆದ ನಂತರ, ಅಂದರೆ ಶಿವರಾತ್ರಿ ಹಬ್ಬ ಕಳೆದ ನಂತರದ ದಿನಗಳಲ್ಲಿ ಹಂತವಾಗಿ ಬೇಸಿಗೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅಂದರೆ ಏಪ್ರಿಲ್ ಮೊದಲ ವಾರದಿಂದ ಅತಿ ಹೆಚ್ಚು ಬೇಸಿಗೆಗಳು ದಾಖಲಾಗುವಂಥದ್ದು, ಮೇ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಸಿಗೆ ಕಾಡುವಂಥದ್ದನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ವಿ. ಬಟ್ ಆದರೆ ಅದು ಈಗ ಈ ವರ್ಷ ಸ್ವಲ್ಪ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಫೆಬ್ರವರಿಯಿಂದಲೇ ಇದರ ರಣ ಬಿಸಿಲಿನ ಕಾಟ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗಮನಿಸ್ಬೋದು, ಕಳೆದ ಒಂದು 3-4 ದಿನಗಳಿಂದ ವಾತಾವರಣ ಆಗ್ತಾ ಇರುವಂತಹ ಬದಲಾವಣೆಯನ್ನು ನೋಡ್ತಾ ಇದ್ರೆ, ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚಳಿ ಇದ್ರೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ಆಗ್ತಾ ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಕಾಟವನ್ನು ಕೊಡೋದಕ್ಕೆ ಶುರು ಮಾಡಿದೆ. ಸಾಮಾನ್ಯವಾಗಿ 25-26 ಡಿಗ್ರಿ ಸೆಲ್ಸಿಯಸ್ ಫೆಬ್ರವರಿಯಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಆದರೆ ಈಗ 30 ಡಿಗ್ರಿಯನ್ನು ದಾಟಿ ಹೋಗ್ತಾ ಇದೆ. 31-32 ಇದೇ ರೀತಿಯಾಗಿ ತಾಪಮಾನ ದಾಖಲಾಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಕಳೆದ ಮಳೆ ಸೀಸನ್ ಇರ್ಬೋದು, ಚಳಿ ಸೀಸನ್ ಅಲ್ಲಿ ಅತಿ ಹೆಚ್ಚು ಮಳೆ ಕೂಡ ಆಗಿತ್ತು, ಜೊತೆಗೆ ಚಳಿ ಕೂಡ ಹೆಚ್ಚಾಗಿತ್ತು. ಸೊ ಇದೇ ಕಾರಣಕ್ಕಾಗಿ ಈ ಬಾರಿ ಬೇಸಿಗೆ ಕೂಡ ಕಾಡುತ್ತೆ ಅನ್ನುವಂಥದ್ದು ಹವಾಮಾನ ತಜ್ಞರ ಒಂದಷ್ಟು ಅಭಿಪ್ರಾಯಗಳು. ಜೊತೆಗೆ ಈ ಬಾರಿ ಮಾರ್ಚ್ನಲ್ಲೇ ಕೂಡ, ಅಂದರೆ ಏಪ್ರಿಲ್ ಮೇಗೆ ಕಾಡ್ತಾ ಇದ್ದಂತಹ ಬಿಸಿಲೇನಿತ್ತು ಅದು ಮಾರ್ಚ್ನಲ್ಲೇ ದೊಡ್ಡ ಪ್ರಮಾಣದಲ್ಲಿ ಕಾಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸರಿಸುಮಾರು 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏನಿದೆ ಅದು ಮಾರ್ಚ್ನಲ್ಲೇ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅಂದರೆ ಒಟ್ಟಾರೆ ನಾವು ಏಪ್ರಿಲ್ ಮೇ ವೇಳೆಗೆ ಬರುವಂಥ ಸಂದರ್ಭದಲ್ಲಿ 42, 43, 44 ಡಿಗ್ರಿ ತನಕ ಕೂಡ ಬೆಂಗಳೂರಿನ ವಾತಾವರಣ ಹೋಗ್ಬೋದು ಅನ್ನುವಂಥದ್ದು ಹವಾಮಾನ ಇಲಾಖೆ ತಜ್ಞರ ಒಂದಷ್ಟು ಅಭಿಪ್ರಾಯಗಳು. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಕಾಡುತ್ತೆ. ಮಾರ್ಚ್ ವೇಳೆಗಾಗಲೇ 43 ಡಿಗ್ರಿವರೆಗೂ ಕೂಡ ತಾಪಮಾನ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೇಸಿಗೆಯನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಿ ಎನ್ನುವಂತಹ ಸುಳಿವನ್ನು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಜನರಿಗೆ ನೀಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗಲೇ 25 ಡಿಗ್ರಿ ಇದೆ, ಈಗ 10 ಗಂಟೆ ಟೈಮಲ್ಲಿ. ನಿಮಗೆ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ 30 ಡಿಗ್ರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದೆಲ್ಲವೂ ಕೂಡ.